ಓದ್ತೀವಿ. ಅದು ಬೈಬಲ್ ಓದೋದು, ರೀಡಿಂಗ್ ಬೈಬಲ್ ಅಂತ ಅದು. ಬಟ್ ಸ್ಟಡಿಯಿಂಗ್ ಬೈಬಲ್ ಅಲ್ಲ. ನಾವು ಬರೀ ರೀಡ್ ಮಾಡಿದ್ರೆ ನಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಯಾವಾಗಲೂ ಬೈಬಲನ್ನು ಸ್ಟಡಿ ಮಾಡಬೇಕು, ಅಧ್ಯಯನ, ಮೆಡಿಟೇಷನ್ ಮಾಡಬೇಕು. ಈಗ ಅದು ಹಗಲು ರಾತ್ರಿಗಳು ಮತ್ತು ಯಾವಾಗಲೂ ನಾವು ಈ ವಾಕ್ಯಗಳನ್ನು ಎಷ್ಟು ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆಗ ನಮಗೂ ದೇವರಿಗೂ ಒಂದು ಬಂಧನ, ಒಂದು ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮಗೆ ಬೈಬಲ್ ಸ್ಟಡಿ ಬೇಕಾಗಿದೆ. ಸೊ ಈಗ ನಾನು ಜಾಸ್ತಿ ಟೈಮ್ ತೊಗೊಳ್ತಾ ಇಲ್ಲ, ಇಷ್ಟೇ ನನ್ನ ಬಗ್ಗೆ. ಈಗ ನಾವು ಸ್ಟ್ರೈಟಾಗಿ ಬೈಬಲು ಅಧ್ಯಯನ ಏನಕ್ಕೆ ಮಾಡಬೇಕು. ಫಸ್ಟು ವಾಕ್ಯ, ನಾವು ಬೈಬಲ್ ಅಧ್ಯಯನ ಏನಕ್ಕೆ ಮಾಡಬೇಕು. ಸೊ ಜೊತೆಯಲ್ಲಿ ಬೈಬಲ್ ಯಾರಾದರೂ ಇಬ್ಬರು ಓದಬೇಕು. ಕಾರಣ ನನ್ನ ಹತ್ರ ಇರೋದು ಇಂಗ್ಲೀಷ್ ಬೈಬಲು. ಓಕೆ, ನಾನು ಕನ್ನಡ ಓದಲ್ಲ, ನನ್ನ ಹತ್ರ ಇರೋದು ಇಂಗ್ಲೀಷ್ ಬೈಬಲು. ಸೊ ಕನ್ನಡದಲ್ಲಿ ದಯವಿಟ್ಟು ಯಾರೊಬ್ಬರು ಓದಬೇಕು. 2 ತಿಮೋತಿ 2:15 ವಾಕ್ಯ. ಓಕೆ, ನಾವು ದೇವರ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳೋಕ್ಕೆ, ಹಾಗಾದರೆ ನಾವು ಮನುಷ್ಯರ ಮುಂದೆ ಅಲ್ಲ, ನಾವು ಇನ್ನೊಂದು ವ್ಯಕ್ತಿಗೆ ನಾನು ಎಷ್ಟು ಕ್ರೈಸ್ತ ಅಂತ ತೋರಿಸೋಕ್ಕೆ ನಾವು ಬೈಬಲು ರೀಡ್ ಮಾಡ್ತೀವಿ, ಬೈಬಲ್ ಓದ್ತೀವಿ. ಬಟ್ ನಾವು ಸ್ಟಡಿ ಏನಕ್ಕೆ ಮಾಡಬೇಕು? ಇದು ನಾನು ಮತ್ತು ನನ್ನ ದೇವರು, ನಾನು ಅವ್ರ ಮುಂದೆ ಯೋಗ್ಯನಾಗೋಕ್ಕೆ ನಾನು ಈ ವಾಕ್ಯವನ್ನು ಚೆನ್ನಾಗಿ ಧ್ಯಾನ ಇಲ್ಲ ಅಧ್ಯಯನ ಇಲ್ಲ ಪಾರಾಯಣ ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ, ಸೊ ಇದು ಇನ್ನು ಮುಂದೆ ಓದಿ ಅದನ್ನು ಏನು ಹೇಳ್ತಿದ್ದಾರೆ ನೋಡಿದ್ರಾ? ಇಲ್ಲಾದರೆ ನಾವು ಈ ಬೈಬಲ್ ಕೈಯಲ್ಲಿ ತೊಗೊಂಡು ಒಂದು ದಿವಸ ನಾವು ಈ ಓಟ ಎಲ್ಲ ಮುಗಿಸಿ, ಬೈಬಲ್ ಕ್ಲೀನಾಗಿ ಹೇಳ್ತಿದೆ, ಒಂದು ದಿವಸ ನಾವು ಯೆಹೋವ ಕರ್ತನ ಮುಂದೆ ನಾವು ನಿಂತ್ಕೊಳ್ಬೇಕಂತೆ. ಅದೇನಕ್ಕೆ ನಾವು ನಿಂತ್ಕೊಳ್ತೀವಿ? ನಾವು ಇಲ್ಲಿ ಮಾಡಿರೋ ಪ್ರತಿಯೊಂದು ಕ್ರಿಯೆ. ಕಾರಣ ನಮಗೆ ಕರ್ತನ ಹೇಳಿರೋದು, ನೀವು ಲೋಕದಲ್ಲಿ ಮಾತಾಡುವಾಗ ಹೌದು ಅಂತ ಇರೋದಕ್ಕೆ ಬರೀ ಹೌದಂತೇಳಿ, ಇಲ್ಲ ಅಂತ ಇರೋದಕ್ಕೆ ಇಲ್ಲ ಅಂತ ಮಾತ್ರ ಹೇಳಿ. ಆಗ ನಾವು ಹೆಚ್ಚಾಗಿ ಮಾತಾಡಿದ್ರೆ ಏನಾಗುತ್ತೆ? ಆಗ ಕರ್ತನ ಹೇಳಿದ್ರೆ ಹೆಚ್ಚಾಗಿ ಮಾತಾಡೋಕೆ ಹೋಗಬೇಡಿ, ನಿಮ್ಮ ಮಾತು ಹೆಚ್ಚಾಗುವಾಗ ಗಮನ ಇಟ್ಕೊಳ್ಳಿ, ಮಾತುಗಳು ಹೆಚ್ಚಾಗುವಾಗ ಪಾಪನೂ ಹೆಚ್ಚಾಗುತ್ತೆ. ನೋಡಿದ್ರ? ಸೊ ನಾನು ಒಂದಿನ ಇಲ್ಲಿ ಓಟ ಎಲ್ಲ ಮುಗಿಸಿ ನಾವೆಲ್ಲೂ, ನನಗಿರೋ ಭಯ ಅದೇನೆ, ನಾನು ಒಂದು ದಿವಸ ಕರ್ತನ ಮುಂದೆ ಹೋಗಿ ನಿಂತ್ಕೊಳ್ಳುವಾಗ ನಿನಗೆ ಭೂಮಿಯಲ್ಲಿ ನಾನು ಇಷ್ಟು ಅವಕಾಶ ಕೊಟ್ಟೆ,